ಏನೇ ಮರ್ಯಾದೆ ತೆಗಿಯೋದು ಮಾತಾಡಿ. ಏನು ಮರ್ಯಾದೆ ತೆಗಿತೀನಂದ ತೆಗಿಯ ನೋಡೋಣ. ತೆಗಿಯ ಆಂಟಿ ಬ್ಯಾಗ್ ಅಲ್ಲಿರಲಿ, ಒಂದು 5 ನಿಮಿಷ ಇವಳನ್ನ ಕೇಳ್ತೀನಿ. ಹೇಳಿ ಹೇಳಿ, ಅದೇನು ಮರ್ಯಾದೆ ತೆಗಿತೀಯ ಹೇಳಿ. ಇವತ್ತು ಅದೇನು ಡಿಸೈಡ್ ಮಾಡ್ಕೊಂಡೆ ಹೋಗ್ತೀನಿ ನಿನ್ನ ಹತ್ರ. ಅದೇನು ಮಾತಾಡ್ತೀನಿ, ನಂದೇನು ಮರ್ಯಾದೆ ತೆಗಿಬೇಕಂತ ಇದೆಯಾ ಹೇಳು. ನಾನು ಏನು ಮಾಡಿದ್ದೀನಿ ಅಂತ ಕೆಲಸನ ಹೇಳು. ಅದೇ ಮತ್ತೆ ಬಾಯಿಗೆ ಬಂದಂಗೆ ಬೈದೆ ಹೋಗ್ಬೇಕಡಮ್ಮ. ಇಂತೆಲ್ಲ ಹೊಡ್ಯಾರ ಮರ್ಯಾದೆ ತೆಗೆದೇ ಹೋಗ್ಬೇಕು, ನಾಲ್ವರಿಗೆ ಗೊತ್ತಾಗಬೇಕು ಅಲ್ಲ. ಆ ಹುಡುಗಿ ಪಾಪ ಬಂಗಾರದಂಥ ಹುಡುಗಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಜೀವನ ಹಾಳು ಮಾಡಿರೋದಲ್ದಾನೆ ಇನ್ನು ಮರ್ಯಾದೆ ತೆಗಿತಾಳಂತ. ಏನೇ ತೆಗಿತೀಯ ಹುಡುಗಿ ಮರ್ಯಾದೆನ? ನಾವು ಕಂಡಿಲ್ಲ ಏನಿಲ್ಲ. ನಿಮ್ಮ ಬುದ್ಧಿ ಎಲ್ಲ ಗೊತ್ತು, ತಿಳ್ಕೊಂಡಿರೋದಕ್ಕೆ ನಾವು ಮಾತಾಡ್ತಾ ಇರೋದು. ಸುಮ್ಮನೆ ಯಾವನೂ ಗಂಡ ಜಗಳ ಮಾಡಲ್ಲ, ಏನು ಇಲ್ದಲೇನೆ ಯಾವನೇನು ಜಗಳ ಮಾಡಲ್ಲ. ಏನಾನ ಇದ್ರೇನೆ ಜಗಳ ಮಾಡೋದು. ನೀನು ಎಂಥ ಓಟು ಬಿಟ್ಟಿರೋಳು ಅಂತ ಗೊತ್ತೈತಿ. ಇವಳು ಬಂಡವಾಳ ಯಾರಿಗೂ ಗೊತ್ತಿಲ್ದಲೇನೆ ನೀವು ಸುಮ್ಮನೆ ಮಾತಾಡಬೇಡ್ರಿ. ಇವಳು ಒಳ್ಳೆಯಾಳಲ್ಲ. ಇವಳು ಯಾರಿಗಾನ ಫೋನ್ ಮಾಡ್ತಿದ್ಲು, ಫೋನ್ ಮಾಡ್ಕೊಂಡು ಯಾವನ ಜೊತೆಗನ ಎಲ್ಲನ ಮಾತಾಡ್ತಾ ಇರೋದಕ್ಕೆ ಇವಳು ಗಂಡ ಗಲಾಟೆ ಮಾಡಿ ಒದ್ದು ಕಳಿಸಿರೋದು. ಏನು ಇಲ್ದಲೆ ಯಾವನು ಜಗಳ ಮಾಡಲ್ಲ. ಅಯ್ಯೋ ಓಟು ಬಿಟ್ಟು ಮಾತಾಡ್ತೀಯಲ್ಲಿ. ಅನ್ನ ತಿಂಬ ಬಾಯಿಗೆ ಹೊಲಸು ತಿಂಬ ಮಾತಾಡ್ತೀಯಲ್ಲಿ. ಓಟು ಬಿಟ್ಟಿರೋಳೆ ಅಲ್ಲ ನೋಡ, ಅವಳು ಹೆಂಗೆ ಮಾತಾಡ್ತಾಳೆ. ಸರಿಯಾಗಿ ಮಾತಾಡು. ನೀನು ಇಂಥ ಮಾಡ್ಕೊಂಡು ನಮ್ಮ ಮನೆಯಾಗ ಬಂದು ಸೇರ್ಕೊಂಡಿರೋದಲ್ದಾಳೆ ನಮ್ಮ ಮರ್ಯಾದೆನೂ ತೆಗಿತಾ ಇದೆಯಾ. ನೀನು ಒಳ್ಳೆಯವಳಲ್ಲ ಕಣಿ. ನೀನು ಏನೋ ಐತೆ 3ನೇ ಸಂಬಂಧ ಏನೋ ಇರೋದಕ್ಕೆ ಬಂದು ನಮ್ಮ ಮನೆಯಾಗ ಜಗಳ ಮಾಡ್ಕೊಂಡು ನಮ್ಮ ಮನೆಯಾಗ ಸೇರ್ಕೊಂಡಿದ್ದು ನೀನು. ನಮ್ಮ ಮನೆಯಕ್ಕೆ ಏನಕ್ಕೆ ಸೇರ್ಕೊಂಡು ನಮ್ಮ ಮನೆಯಕ್ಕೆ ಎಂಬುದು ನಮಗೆ ಗೊತ್ತೈತೆ. ನಮಗೆ ಗೊತ್ತಿರೋದಕ್ಕೆ ನಾವು ಮಾತಾಡ್ತಾ ಇರೋದು. ಸುಮ್ಮನೆ ಏನು ಮಾತಾಡ್ತೀಯ ಶೋಭ, ಹಂಗೆಲ್ಲ ಹೇಳ್ಬೇಡ್ರಿ, ಸುಮ್ಮನಿರ್ರಿ. ಮತ್ತೆ ಇವಳು ಯಾವನಿಗೆ ಫೋನ್ ಮಾಡ್ತಿದ್ಲು ಅದಕ್ಕೆ ಮತ್ತೆ ಇವ್ರ ಗಂಡ ಗುದ್ದಾಡಿ ನಮ್ಮ ಮನೆಗೆ ಕಳಿಸಿರೋದು. ನಮ್ಮ ಮನೆಗೆ ಬಂದವಳು. ನಮ್ಮ ಮನೆಯಾಗಾದ್ರೆ ಹೇಳಾರು ಕೇಳಾರು ಯಾರೂ ಇಲ್ಲ, ಇವ್ರಿಗೇನೋ ಗೊತ್ತಿಲ್ಲ ಅಂತೇಳಿ ಅದಕ್ಕೆ ಮತ್ತೆ ನಮ್ಮ ಮನೆಗೆ ಬಂದು ಸೇರ್ಕೊಂಡಿರೋಳು. ಇವಳಿನ ತಳಾಗಿರೋದಕ್ಕೆ ಮತ್ತೆ ಗಂಡ ಗಲಾಟೆ ಮಾಡಿ ಕಳಿಸಿರೋದು. ಇವಳಿನ ತಳಾಗಿರೋದಕ್ಕೆ ಮತ್ತೆ ಗಂಡ ಕಳಿಸಿರೋದು. ನಾವು ಬಿಡು ಮಾತಾಡಬಾರ್ದು, ನಮ್ಮದು ತಮ್ಮದು ನಾವೇ ಮರ್ಯಾದೆ ತೆಗಿಬಾರ್ದು ಅಂತಿದ್ರೆ ಎಂಥದ್ದು ಮಾಡ್ತಾ ಇದೆಯಾ ನೋಡು. ನೀನು ಯಾವನ್ನ ಕೇಳಿದ್ಯಾ ಅದಕ್ಕೆ ಮತ್ತೆ ನೀನು ಹಿಂಗೆ ಮಾಡಿರೋದು. ಬೇವರ್ಸಿ ಲೋಪರ್ ಮುಂಡೆ, ಸರಿಯಾಗಿ ಮಾತಾಡೇ. ಯಾವಳನ್ನ ಓಟು ಬಿಟ್ಟು ಮುಂಡೆ ಮಾಡ್ಕೊಂಡು ನಿನ್ನಂತ ಓಟು ಬಿಟ್ಟು ಮುಂಡೆ ಮಾಡ್ಕೊಂಡು ನೀನು ನಿಮ್ಮಮ್ಮ ಇದ್ರಲ್ಲ ಹಂಗೆ ಮಾಡ್ಕೊಂಡಿದ್ದೀರೇನೆ ನನ್ನ. ನೀನು ಬಂದು ಕರ್ಕೊಂಬಂದು ನಿನ್ನ ಗಂಡನ್ನ ನೀನು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಇಕ್ಕಂಗೆ ಮಾಡಿದ್ಯಲ್ಲ. ನೀನೇನೋ ಇರೋದಕ್ಕೆ ಕಣೆ ಕರ್ಕೊಂಬಂದು ನೀನು ಇಲ್ಲಿ ಇಕ್ಕೊಂಡಿರೋದು ನನಗೆ ಹೇಳ್ತಾ ಇದೆಯಾ, ನಿಂದ ನನಗನು ವಹಿಸ್ತಾ ಇದೆಯಾ. ಏನಿಲ್ಲ ನೋಡು. ನನ್ನ ಸುದ್ದಿಗೆ ಏನಾದ್ರು ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ನಾನಂತ ಮಾಡಲ್ಲ, ನಾನಂತ ಮಾಡ್ದಾಳಲ್ಲ. ನಿನ್ನ ಮಾತು ಕೇಳಿ ಸುಮ್ಮನೆ ಅನಾವಶ್ಯಕವಾಗಿ ಜಗಳ ಮಾಡ್ಕೊಂಡು ಏನೋ ಕಾರಣ ಇಲ್ದಲೆ ಜಗಳ ಮಾಡ್ಕೊಂಡು ಬಂದಿರೋದು ನಾನು. ಮಾತಾಡೋದು ನೋಡು ಹೆಂಗೆ ಹೇಳ್ತಾಳೆ. ಬಿಡಮ್ಮ, ಅವಳು ಹೇಳಿರು ನಿನ್ನ ಬಗ್ಗೆ ಎಲ್ಲರಿಗೂ ಗೊತ್ತೈತಿ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೇನೆ. ಕೆರೆಗಳವ್ರಿಗೆ ಎಲ್ಲರಿಗೂ ಗೊತ್ತು. ಇವರಿಬ್ರು ಎಂತ ಊಟ ಬಿಟ್ಟು ಮುಂಡ್ಯಾರು, ತಾರ ತಿಗಡಿ ತಂದಿಕ್ಕ ಮುಂಡ್ಯಾರು, ತಾರ ತಿಗಡಿ ಮುಂಡ್ಯಾರು ಅಂಬೋದು ಗೊತ್ತೈತಿ. ಗೊತ್ತಿದ್ದು ಕೊಟ್ಟು ಏನೋ ಅವಳ್ತಾಗೆ ಜಗಳಾಡಕ್ಕೆ ಹೋಗ್ತಿ. ಸುಮ್ಮನೆ ಹೋಗಮ್ಮ, ಬಸ್ ಬತ್ತೈತಿ. ನಾನು ಅವಳು ಮರ್ಯಾದೆ ತೆಗ್ದೆ ಅಂತೇಳಿ ನಾನು ಮರ್ಯಾದೆ ತೆಗಿಯೋಕ್ಕೆ ಇಂಥದ್ದೆಲ್ಲ ಹುಟ್ಟಿಸ್ಕೊಂಡೆಲ್ಲ ಮಾತಾಡಬೇಕೆ. ಹುಟ್ಟಿಸ್ಕೊಂಡೆಲ್ಲ ಮಾತಾಡ್ಬಿಟ್ಟಿದ್ದಿ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು. ಹುಟ್ಟಿಸ್ಕೊಂಡು ಮಾತಾಡೋಕ್ಕೆ ಒಂದಿಷ್ಟು ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಯಾರನ್ನ ಏನಂದರು ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಮಾನ ಮರ್ಯಾದೆ ಇಲ್ದಾಳೆ. ಅಲ್ಲ ಹುಟ್ಟಿಸ್ಕೊಂಡು ಹೆಂಗೆ ಹೇಳ್ತಾ ಇದೆಯಲ್ಲ ನೀನು. ನಾನೇನು ಸುಮ್ಮನೆ ಹೋಗೋದಿಲ್ಲ, ಅದೇನು ನಿರ್ಧಾರ ಮಾಡೇ ಹೋಗೋದು. ನಾನಂತೂ ಸುಮ್ಮನೆ ಇರಲ್ಲ ತಡಿ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ, ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ. ಎಷ್ಟು ಊಟ ಬಿಟ್ಟಿರಬೇಡ ಇವಳು. ಮೇಡಮ್ಮ ಅವ್ರದ್ದು ಎಲ್ಲರಿಗೂ ಗೊತ್ತಿರೋದೆ ಬಂಡವಾಳ. ನಿನ್ನೇನು ಯಾರು ಏನೋ ಅಂಬಲ್ಲ, ನೀನು ಹೇಳ್ದೆ ಅಂತ ಅವ್ರು ಹುಟ್ಟಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ. ಹುಟ್ಟಿಸ್ಕೊಂಡು ಮಾತಾಡೋದ್ರಾಗೆ ಫಸ್ಟ್ ಬಂದವರು. ಸುಮ್ಮನೆ ಏನೂ ಇಲ್ದಲೇ ಯಾರು ಗಲಾಟೆ ಮಾಡಲ್ಲ. ಯಾರು ಗಲಾಟೆ ಮಾಡ್ತಾರೆ ಅವ್ರಿಗೇನು ತಲೆಗಿಲ್ ಕೆಟ್ಟಿರುತ್ತೆ. ನೀನು ಮಾಡಿರೋದಕ್ಕೆ ಮತ್ತೆ ಅವ್ರು ಗಲಾಟೆ ಮಾಡಿ ಕಳಿಸಿರೋದು. ಸುಮ್ಮನೆ ಮಾತಾಡಬೇಡ. ಯಾಕೆ ನಾವು ಮರ್ಯಾದೆ ತೆಗಿಯೋಕೆ ಸುಮ್ಮನೆ ಹುಟ್ಟಿಸ್ಕೊಂಡ. ನಿನ್ನ ಬಂಡವಾಳ ಎಲ್ಲ ಗೊತ್ತಿರೋದಕ್ಕೆ ಮತ್ತೆ ನಿಮ್ಮ ಅಮ್ಮ ಮತ್ತೆ ಯಾಕೆ ಫೋನ್ ಕಿತ್ಕೊಂಡು ಇಕ್ಕೆಂಬ್ತಾಳೆ. ಅದಕ್ಕೆ ಮತ್ತೆ ಕಿತ್ಕೊಂಡು ಇಕ್ಕೊಂಡ್ರದು. ಅಲ್ಲ ಹೆಂಗೆ ಹೋಯ್ತಾಳೆ ನೋಡಿ. ಬಿಟ್ಟರೆ ಸರಿ ನೋಡು, ಯಾಕೆ ಒಯ್ಯೋದು ನೀನು. ನಮ್ಮ ಮನೆಯಾಗ ತಿಂದು ನನ್ನ ಮನೆಯಾಗೆ ಬಂದು ನನ್ನ ಮನೆಯಾಗೆ ತಿಂದು ನನಗೆ ಒಯ್ತಾ ಇದೀಯಾ. ನಾನು ಪ್ರತಿಯೊಂದು ಕೊಡಿಸಿದ್ದೀನಿ ಹೇಳಿ. ನಿನ್ನ ಮನೆಯಂಗೆ ನಾನು ಏನೂ ತಿಂದಿಲ್ಲ. ಮತ್ತು ನನ್ನ ಬಗ್ಗೆ ಏನಾರ ಮಾತಾಡಿದರೆ ನಾನು ಹಿಂಗೆ ಇಟ್ಕೊಂಡು ಕೊಟ್ಟದು ಅಷ್ಟೇ. ನನ್ನ ಬಗ್ಗೆ ಯಾವಳನ ಏನಾರ ಮಾತಾಡ್ಯವ್ರೆ, ಏನಾರ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡವ್ರೆ ಅಂದ್ರೆ ನಾನು ಹಿಂಗೆ ಹಿಡ್ಕೊಂಡು ಕೊಟ್ಟದು ಅಷ್ಟೇ. ನನ್ನ ಬಗ್ಗೆ ಏನೇ ಮಾತಾಡಬೇಕು ನೀನು. ಏನು ಮಾತಾಡೋ ಅಂಥ ಅಧಿಕಾರ ನಿನಗೆ ಏನೇ ಐತೆ? ಏನೈತೆ ನೀನು ಮಾತಾಡೋ ಅಧಿಕಾರ? ಏನೇ ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ. ನಿನ್ನಂತ ಓಟು ಬಿಟ್ಟು ಮುಂದೆ ಮಾಡ್ಕೊಂಡಿದ್ದೀಯೇನೆ ನನಗೆ. ನಿನ್ನಂತ ಓಟು ಬಿಟ್ಟು ಮುಂದೆ ಮಾಡ್ಕೊಂಡಿದ್ದೀಯಾ. ಸುಮ್ಮನಿರು ನೋಡು, ಒಯ್ಬೇಡ. ಅದ್ಯಾಕೆ ಒಯ್ತಾ ಇದೆಯಾ? ಏನು ನೋಡು, ನಾನೇನಿಲ್ಲ, ಸುಮ್ಮನೆ ಇರೋದಿಲ್ಲ. ಕೇರೆಗಳೆಲ್ಲ ಹಿಡ್ಕೊಂಡು ಕೊಟ್ಟಿದ್ರೆ ಮತ್ತೆ ಇವಳಿಗೆ ಬುದ್ಧಿ ಬರೋದು. ಬರ್ರಿ ನಾವು ನನ್ನ ಕೈ ಹಾಕೋಣ. ಹೇಳಿ ನೋಡಿ ಅಮ್ಮಣಿ ನೋಡಿ ಹೆಂಗೆ ಒಯ್ತಾ ಇದ್ದಾರೆ. ನಿಮ್ಗೆ ಏನೇ ಬೇಕು ನೀವು ಸುಮ್ಮನೆ ಇರಬೇಕು. ಅಲ್ಲ ನಿಮ್ಮ ಸುದ್ದಿ ಏನೋ ಅವಳು ಬಂದ್ಲಿ ನೀವು ಯಾಕೆ ಒಯ್ಯೋದು? ಮತ್ತೆ ಆ ಹುಡುಗಿಗೆ ಇಲ್ಲದೆಲ್ಲ ತಂದಿಕ್ಕಿ ತಮಾಷೆ ನೋಡಿ ಹಿಂಗೆ ಮತ್ತೆ ಯಾರಿಗೂ ಇಂಥ ಮಾಡಬಾರ್ದು. ನನ್ನ ಮಗಳಿಗೂ ಹೇಳ್ಕೊಟ್ಟಾಳು. ಅವತ್ತೇ ನಾನು ಹಿಡ್ಕೊಂಡು ಕೊಟ್ಟಾನ ಅಂತ ಅನ್ಕೊಂಡೆ. ನನ್ನ ಮಗಳ ಬಗ್ಗೆನೋ ಹಿಂಗೆ ನನ್ನ ಮಗಳೇನೋ 1-2 ದಿನ ಜಗಳ ಮಾಡ್ಕೊಂಡು ಬಂದಿರೋದಕ್ಕೆ ಇಲ್ಲದೆಲ್ಲ ಹೇಳ್ತಿದ್ಲು. ನನಗೂ ನನ್ನ ಸೊಸಿಗೂ ಹಿಂಗೆ ಕಣಮ್ಮ. ಇನ್ನೊಂದು ಹೇಳ್ಕೊಟ್ಲು. ಅಯ್ಯೋ ಹೇಳ್ಕೊಟ್ಲು ಅನ್ಬೇಡ. ನನಗೂ ನನ್ನ ಸೊಸಿಗೋನು ಥೂ ಇಲ್ಲದೆಲ್ಲ ತರ ತಿಗಡಿ ತಂದಿಕ್ಕಿಲ್ಲ ನನಗೂ ನನ್ನ ಸೊಸಿಗೋನು. ನಾನು ಅವತ್ತೇ ಹಿಡ್ಕೊಂಡು ಕೊಟ್ಟ ಅನ್ಕೊಂಡು ಏನೋ ಬಿಡು ಹೋದ್ರು ಹೋಗ್ಲಿ ಅಂತ
ಸುಮ್ಮನಾಗಿದ್ದೀನಿ. ನಾನೇನೇನು ಸುಮ್ಮನೆ ಆಗ್ತಿರ್ಲಿಲ್ಲ, ಏನೋ ಬಿಡು ಅಂತ ಸುಮ್ಮನಾಗಿದ್ದೀನಿ. ಇದು ಯಾವತ್ತು ಜಗಳ ತಗಲಿಕ್ಕೋಬೇಕಾಯ್ತು, ಇವತ್ತು ಈ ಹುಡುಗಿನೂ ಬಂದಿರೋದಕ್ಕೆ ಹೆಂಗೆ ಜಗಳ ತೆಗ್ದಿಕ್ಕೊಂಡ್ರದಕ್ಕೆ ವಾಸಿ ಆಗೈತಿ. ಯಾರು ಬಂಡವಾಳ ಎಲ್ಲ ಬಯಲು ಮಾಡೋಕ್ಕೆ. ಅಲ್ಲ ಇವ್ರು ನೋಡು, ಇವ್ರಿಗೇನಿದಮ್ಮ, ಅವಳಿದು ಅಲ್ಲ ನಿನ್ನ ಮರ್ಯಾದೆ ತೆಗಿಯೋಕ್ಕಾಗಿ ಅಲ್ಲ ನಮ್ಮ ಹುಡುಗಿ ನನಗೆ ಸೋರ್ ಬಂದು ನಂಗೆ ವಯಸ್ಸಾಕಾಗಿನ ಮಾಡ್ಕೊಂಡಿದ್ದೀನಿ. ಅಲ್ಲ ಏನು ಮಾಡಬೇಕು ಅಂತ ಹೊರಟಿದ್ಯಾ ತಾಯಿ ನೀನು? ನಿನ್ನ ಮಗಳು ಬಂಡವಾಳ ಎಲ್ಲರಿಗೂ ಗೊತ್ತಿರೋದೇನೆ. ಇಲ್ಲಿ ನೋಡಿ ಮುಂಡೆ, ಅಲ್ಲ ನನ್ನ ಬಗ್ಗೆ ಹೆಂಗೆ ಹೇಳ್ತಾಳಲ್ಲ, ಎಷ್ಟು ಓಟು ಬಿಟ್ಟಿರ್ಬೇಡ, ಎಷ್ಟು ಓಟು ಬಿಟ್ಟು ಮುಂಡೆ ಇದ್ರಾಗೆ ಗೊತ್ತಾಗ್ತೈತಿ. ನಾನು ಯಾವುದೇ ಕಾರಣಕ್ಕಿಲ್ಲ, ನನ್ನ ಗಂಡ ಇಲ್ದಿದ್ರೂ ಪರವಾಗಿಲ್ಲ. ನನ್ನ ಗಂಡ ನಾನು ಬಿಟ್ಟರು ಪರವಾಗಿಲ್ಲ, ನಾನು ಇಂಥ ಕೆಲಸ ಮಾಡೋಕ್ಕೋಗಲ್ಲ. ನನಗೆ ಫಸ್ಟ್ ನನ್ನ ಗಂಡನೇ, ನನಗೆ ಎಲ್ಲ ನನ್ನ ಗಂಡನೇ ಸರ್ವಸ. ನನ್ನ ಸಹಾಯವರೆಗೂ ನಾವೊಬ್ಬನೇ ಇಷ್ಟಪಡೋದು. ನಾನು ಯಾವತ್ತೂ ಒಬ್ಬರು ನಮ್ಮ ಮನಸ್ಸಿನಾಗ ಇಲ್ಲೋದೆಲ್ಲ ಅಂಥವೆಲ್ಲ ಯೋಚನೆ ಪಡೋಲ್ಲ. ನೀವಿಂಥ ಬದುಕು ಮಾಡೋದಕ್ಕೆ ನಿಮ್ಗಿಂಥವೆಲ್ಲ ಯೋಚನೆ ಪಡೋದು. ಊಟ ಬಿಟ್ಟು ಮುಂಡೆ ನನ್ನ ಅಂತ ಅವಳನ್ನು ಊಟ ಬಿಟ್ಟವ್ರು ಅವಳನ್ನು ಮಾಡ್ಕೊಂಡಿದ್ದೀನಿ. ಹೆಂಗೆ ಹೇಳ್ತೀಯ ನೋಡು. ಸುಮ್ಮನೆ ಏನು ಇಲ್ದಲ್ಲೇ ಜಗಳ ಮಾಡಿ ಕಳಿಸಲ್ಲ ಗಂಡ ಅಂತ ಮಾತಾಡ್ತೀಯಲ್ಲ, ಎಷ್ಟು ಮಟ್ಟಿಗೆ ಇರಬೇಡ, ಎಷ್ಟು ಇರಬೇಡ ನಿನಗೆ ಅಹಂಕಾರ. ಬಿಟ್ಟಾಳ ಬಿಟ್ಟು ಮಾತಾಡ್ತೀಯ, ಬಿಟ್ಟಿರೋಳು ಬಿಟ್ಟು ಮಾತಾಡ್ತೀಯ ನೀನು. ಬಿಡ್ರತ್ತ ಹೋಗ್ಲಿ, ನೀವದು ಯಾಕಂಗೆ ಮಾತಾಡ್ತೀರ, ಅವಳು ಹೆಂಗನ ಮಾಡ್ಕೊಂಬ್ಲೇಳು. ಸುಮ್ಕಿರತ್ತ ಅಮ್ಮಣಿ, ಸುಮ್ಮನೆ ಹೊರಟಿದ್ಯಾ ನಿಮ್ಮ ಪಾಡಿಗೆ ನೀವು ಊರಿಗೆ ಹೋಗೋದು ಕೇಳ್ಕೊಡ್ರಿ. ಸುಮ್ಮನೆ ಯಾಕೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಓಟು ಸೀಂಟೆ ಇಕ್ಕೊಂಡು ಓಟು ಅದೆಲ್ಲ ಯಾಕೆ ಜಗಳ ಮಾಡ್ಕೊಳತ್ತ, ಸುಮ್ಮನೆ ಹೋಗೋ. ಮತ್ತೆ ಹೊರಟಿರೋಳು ಊರಿಗೆ ಹೋಗ್ಬೇಕಾಗಿರೋಳು ಸುಮ್ಮನೆ ಹೋಗ್ಬೇಕು. ಇಷ್ಟೊಂದು ರಾಮಾಯಣ ಮಾಡಿ ಹೋಗೋದಲ್ಲ. ಹೆಂಗೆ ಬಂದಿದ್ಲ ಹಂಗೆ ಹೋಗ್ಬೇಕು. ಬರ್ಬೇಕಾರೆ ಹಂಗೇನೆ ಇಲ್ಲಿ ಯಾಕೆ ಬಂದ್ಲು, ಈಗ ಹಂಗೆ ಹುಲಿ ಆಗ್ಯಾವಳಿ. ಬರ್ಬೇಕಾರೆ ಹಂಗೇನೆ ಇಲ್ಲಿ ಇದ್ದಂಗಿದ್ಲು, ಏನೋ ತಿಳಿಯೋದಿಲ್ಲ, ಏನೋ ಮಾಡಿದಾಳೆ. ಅಮ್ಮಂಗೆ ಬಂದು ಕಿಸ್ಕೊಂಡಾಳ ನಮ್ಮ ಮನೆಯಕ್ಕೆ. ಹಂಗಂದ್ರು ಹಿಂಗಂದ್ರು ನನಗೆ ಹಂಗೆ ಮಾಡಿರು ಹಿಂಗೆ ಮಾಡಿರು ಅಂತ ಕಿಸ್ಕೊಂಡಾಳ. ಅಲ್ಲ ಈಗ ನೋಡಿ ಹಂಗೆ ಹುಲಿ ಆಗ್ಯಾವಳಿ. ಎಲ್ಲಿಂದ ಬಂತ ಇಷ್ಟೊಂದು ಪವರ್ ಇವಳಿಗೆ? ಮುಚ್ಚದಡಮ್ಮ ಸಾಕು, ನೀನು ಸುಮ್ಮನೆ ಮಾತಾಡಬೇಡ. ಇಲಿ ಪಲಿ ಹುಲಿ ಅಂತ ಹೇಳಿ ಅವೆಲ್ಲ ಮಾತಾಡಬೇಡ. ನಿಮ್ಮ ಬಂಡವಾಳ ನನಗೇನು ಗೊತ್ತಿತ್ತು, ಹಿಂಗೆಲ್ಲ ಐತೆ ಹಿಂಗೆಲ್ಲ ಅಂಬೋದು ನನಗೆ ಗೊತ್ತಿದ್ರೆ, ನನಗೆ ಗೊತ್ತಿದ್ರೆ ನನಗೆ ಗೊತ್ತಿರಲಿಲ್ಲ. ಏನು ಮಾಡೋಣ ಹೇಳಿರಪ್ಪ, ನಾನು ಕೇಳಲಿಲ್ಲ. ಕಕ್ ನನ್ನ ಮುಂದೆ ಎಲ್ಲರೂ ಹೇಳಿರು ನಿನ್ನ ಬಂಡವಾಳ ಏನು ಎಲ್ಲ ಎಲ್ಲರೂ ಹೇಳಿದರು. ಆದರೆ ನಾನು ಅದನ್ನು ತಿಳ್ಕೊಂಬದಲೇನೆ ಸುಮ್ಮನೆ ಮಾತಾಡಿದೆ. ಏನು ಮಾಡೋಣ. ನಿನ್ನ ಬಂಡವಾಳ ಎಲ್ಲ ತಿಳ್ಕೊಂಡಿದ್ರೆ ನಾನು ಇಲ್ಲಿಗಾನ ಬತ್ತಾನೆ ಹೋಗಿರಲಿಲ್ಲ. ನಮ್ಮಮ್ಮ ಇಷ್ಟು ವರ್ಷ ಆಯ್ತು ನಿಮ್ಮ ಹೊಸಲು ತಿಳಿದಿಲ್ಲ, ನಿಮ್ಮನ್ನು ಮಾತಾಡ್ಸಿಲ್ಲ, ಅದಕ್ಕೆ ಮತ್ತೆ ಬಿಸಾಕೊಂಡಿರೋದು. ನಮ್ಮಮ್ಮ ಇಂಥವ್ರನ್ನೆಲ್ಲ ಯಾಕೆ ಹತ್ರಕ್ಕೆ ಸೇರಿಸಲ್ಲ, ಇಂಥವ್ರನ್ನೆಲ್ಲ ಯಾಕೆ ಮಾತಾಡ್ಸಲ್ಲ ಅಂತ ನನಗೆ ಈಗ ಗೊತ್ತಾಯಿತು. ನಮ್ಮಮ್ಮ ಹೋಗಿ ಕಾಲು ಹಿಡ್ಕೊಂಡು ನಮ್ಮಮ್ಮ ಇಂತಾಗೆ ಎಷ್ಟು ಮಾತಾಡಿ ಎಷ್ಟು ನಾನು ಕ್ಷಮೆ ಕೇಳಿದ್ರು ಸಾಲದು. ನಮ್ಮಮ್ಮ ಇದ್ದಿದ್ದಂಗೆ ಹೇಳುತ್ತೆ, ಕರೆಕ್ಟಾಗಿ ಹೇಳ್ತು. ನಿಮ್ಮದು ಎಂಥ ಬುದ್ಧಿನೋ ಅಂಥ ಬುದ್ಧಿ ಹೆಂಗೆ ಏನು ಅಂತ ಕರೆಕ್ಟಾಗೆ ಹೇಳ್ತು ನಮ್ಮಮ್ಮ. ಎಲ್ಲ ಕರೆಕ್ಟಾಗಿ ಹೇಳ್ತು. ಕರೆಕ್ಟಾಗಿ ಹೇಳಿದ್ರೆ ಮತ್ತೆ ತಿಳ್ಕೊಂಡು ಅಲ್ಲೇ ಇರಬೇಕಾಗಿತ್ತು, ಯಾಕೆ ಬರಬೇಕಾಗಿತ್ತು? ಹೆಚ್ಚು ಮಾತಾಡಬೇಡ, ಸುಮ್ಮನಿರೋದು ಕಲಿ. ನೋಡೋದು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನಿರೇ, ಒಯ್ಬೇಡ ನೋಡು. ಸುಮ್ಮನಿರೇ, ನಾವೇನು ನಿಮ್ದೇನು ತಿಂದಿಲ್ಲ. ಈ ಕಂಟಿಗೆ ಹೇಳ್ತೀನಿ, ದೊಡ್ಡವರು ಸಣ್ಣವರು ಅಂತ ಸ್ವಲ್ಪ ಮರ್ಯಾದೆ ಕೊಡ್ದಂಗೆ ಹೆಂಗೆ ಮಾತಾಡ್ತಾಳೆ ನೋಡು. ಅಯ್ಯೋ ನಮ್ಮಮ್ಮ ಹೇಳ್ತ್ಕಣಮ್ಮ, ನಮ್ಮಮ್ಮ ಹೇಳ್ದಲೆ ಅಮ್ಮ ಹೇಳ್ದ ಮಾತು ಕೇಳ್ದಲೇನೆ ನನ್ನ ಜೀವನ ನಾನು ಹಾಳು ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತಿ. ಏನಪ್ಪ ಇದು ಇಂಥದ್ದಾಯ್ತು ನನ್ನ ಜೀವನ ಅನ್ನಿಸ್ತೈತಿ. ಸುಮ್ಕಿರಮ್ಮ, ಸುಮ್ಮನೆ ನಿನ್ನ ಜೀವನ ಚೆನ್ನಾಗಾಗುತ್ತೆ. ಇಂಥಲ್ಲ ಹೊಡೆಯರು ಎಂತೆಂಥವ್ರು ಇರ್ತಾರೆ ಅಂತ ಎಲ್ಲ ತಿಳ್ಕೊಂಡ್ಮೇಲೆ ನಿನ್ನ ಜೀವನದಾಗೆ ಪಾಠ ಕಲ್ತ್ಕೊಂಬೋದು. ಎಂತೆಂಥಲ್ಲ ಹೊಡೆಯರು ಇರ್ತಾರೆ, ಎಂತೆಂಥ ಒಟ್ಟವ್ರಿಗೆ ಮುಂಡೇರು ಇರ್ತಾರೆ, ಎಂತೆಂಥ ತಾರ ತಿರುಗಿ ತಂದಿಕ ಮುಂಡೇರು ಇರ್ತಾರೆ ಅಂತೇಳಿ ತಿಳ್ಕೊಂಡ್ಮೇಲೆ ಜೀವನಕ್ಕೊಂದು ಅರ್ಥ ಬರೋದು. ನಿನಗೆ ಮುಂದೆ ಯಾರು ಏನು ಹೇಳಿದ್ರು ತಿಳ್ಕೊಂಬಲ್ಲ, ಸುಮ್ಕಿರ. ಎಲ್ಲ ಗೊತ್ತಾಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ನನ್ನ ಮರ್ಯಾದೆ ತೆಗಿಬೇಕು, ನಾನು ಅವಳ ಮರ್ಯಾದೆ ತೆಗಿತೀನಿ ಅಂತೇಳಿ, ನನ್ನ ಮರ್ಯಾದೆ ತೆಗಿಬೇಕು ಅಂತೇಳಿ ಎಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.